ಜಿಲ್ಲಾ ಕಾಂಗ್ರೆಸ್ ನೀಟ್ ಅಕ್ರಮ ವಿರುದ್ಧ ಕೇಂದ್ರದ ವಿದ್ಯಾವಂತ್ರಿ ರಾಜೀನಾಮೆ ಹಿನ್ನೆಲೆ ಜಿಲ್ಲಾ ಕಾಂಗ್ರೆಸ್ ಕಡೆಯಿಂದ ಮೇಣದ ಬತ್ತಿ ಪ್ರತಿಭಟನೆಯನ್ನು ನಡೆಸಲಾಯಿತು. ವಿದ್ಯಾರ್ಥಿ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯುವಂತೆ ಕೇಂದ್ರ ಮಂತ್ರಿಗಳಿಗೆ, ಕೇಂದ್ರ ಸಚಿವರಿಗೆ ಧಿಕ್ಕಾರ ಕೂಗುವುದರ ಮುಖಾಂತರ ಮೇಣದ ಬತ್ತಿಯ ಪ್ರತಿಭಟನೆಯನ್ನು ಮಾಡಲಾಯಿತು. ಕಾಂಗ್ರೆಸ್ಸಿನ ಮುಖಂಡರು ಭಾಗವಹಿಸಿದ್ದರು. ಮೋದಿ ಅಮಿತ್ ಶಾಗೆ ಧಿಕ್ಕಾರ, ಅಮಿತ್ ಶಾ ಮೋದಿಗೆ ಧಿಕ್ಕಾರ, ಮೋದಿ ಅಮಿತ್ ಶಾಗೆ ಧಿಕ್ಕಾರ, ಅಧಿಕಾರಿಗಳಾದ ಮೋದಿ ಅಮಿತ್ ಶಾಗೆ ಧಿಕ್ಕಾರ, ಮೋದಿ ಅಮಿತ್ ಶಾಗೆ ಧಿಕ್ಕಾರ, ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡುತ್ತಿರುವ ಮೋದಿ ಅಮಿತ್ ಶಾಗೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡುತ್ತಿರುವ ಮೋದಿ ಅಮಿತ್ ಶಾಗೆ ಧಿಕ್ಕಾರ. ಆರ್ಎಸ್ಎಸ್ನ ಗೊಂಬೆಯಂತೆ ಆಡುತ್ತಿರುವ ಅಮಿತ್ ಶಾ. ದೇಶಾದ್ಯಂತ ಯುವಜನ ವಿದ್ಯಾರ್ಥಿಗಳಿಗೆ ಒಂದು ಜಯ ಸಿಕ್ಕಿದೆ. ಏನು ಕಾಕ್ರೋಚ್ ಪಾರ್ಟಿಯ ಯುವಜನರು ಇವತ್ತು ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು, ವಿದ್ಯಾರ್ಥಿ ಯುವಜನರ ಮೇಲೆ ಹಲ್ಲೆ ಮಾಡುತ್ತಿರೋದನ್ನ ಖಂಡಿಸಿ ದೇಶಾದ್ಯಂತ ಚಳುವಳಿಗಳು ಪ್ರಾರಂಭ ಆಗಿದೆ. ನಿಮ್ಮೆಲ್ಲರ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಬೆಂಬಲಿಸಿ ಅವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ರು. ಅದನ್ನ ನಾವೆಲ್ಲ ವಿರೋಧಿಸಿ ಇವತ್ತು ಈ ಚಳುವಳಿಯನ್ನ ಮಾಡ್ತಾ ಇದ್ದೀವಿ. ಏನು ವಿದ್ಯಾರ್ಥಿಗಳ ಮೇಲೆ ಪ್ರಕರಣಗಳನ್ನು ಮಾಡಿದರೋ, ವಿದ್ಯಾರ್ಥಿಗಳ ಮೇಲೆ ಮೊಕದ್ದಮೆ ಹಾಕಿದರೋ ಅದನ್ನ ವಾಪಸ್ ತೆಗಿಬೇಕು. ಹಾಗೇನೆ ಈ ನಾವು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ವತಿಯಿಂದ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಇವತ್ತು ವಿದ್ಯಾರ್ಥಿ ಯುವಜನಿಗೆ ಬೆದರಿ ಒಂದು ವಿಕೆಟ್ ಬಿದ್ದಿದೆ. ಕೇಂದ್ರದ ಭ್ರಷ್ಟ ಸರ್ಕಾರದ, ಕೇಂದ್ರ ಸರ್ಕಾರವನ್ನ ಆಳುತ್ತಿರುವ ಆರ್ಎಸ್ಎಸ್ ನ ಸರ್ಕಾರ, ಬಿಜೆಪಿಯ ಸರ್ಕಾರ ಇವತ್ತು ಒಂದು ವಿಕೆಟ್ ಬಿದ್ದಿದೆ. ದೇವೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದರೋ, ಅದನ್ನ ಹಲ್ಲೆ ಮಾಡಲಿಕ್ಕೆ ಕಾರಣ ಆಗಿದೆಯೋ ಅವರು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಏನು ಮೊಕದ್ದಮೆಗಳನ್ನ ಹೂಡಿದರೋ ಅದನ್ನ ವಾಪಸ್ ತೆಗಿಬೇಕು ಅಂತೇಳಿ ನಾವು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ವತಿಯಿಂದ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಡೆಲ್ಲಿಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿ ಪರವಾಗಿ ಪ್ರತಿಭಟನೆಯಲ್ಲಿ ಅವರ ಪ್ರತಿಭಟನೆಗೆ ಎದುರಿ ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಆರಂಭ, ಬಿಜೆಪಿಯವರ ಅಂತ್ಯಕ್ಕೆ ಇದು ಆರಂಭವಾಗಿದೆ. ಇನ್ನು ಮುಂದಕ್ಕೆ ಡೌನ್ಫಾಲ್ ಆಗಿದೆ ಬಿಜೆಪಿಯವರು. ಪ್ರತಿಯೊಂದು ಮಂತ್ರಿಗಳು ಇನ್ಮೇಲೆ ರಾಜೀನಾಮೆ ಕೊಡಬೇಕು. ನೆಕ್ಸ್ಟ್ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಈ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಅಲ್ಲಿವರೆಗೆಲ್ಲ ಲಾಠಿ ಪ್ರಹಾರ ಮಾಡಿ, ಅಶ್ರುವಾಯು ಮಾಡಿ, ನೀರಿನ ಜಲ ಸಂಧಿ ಇದು ಮಾಡಿ ಎಲ್ಲ ಪ್ರತಿಭಟನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಆ ತೊಂದರೆಗೆ ಎದುರಿ, ಆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಎದುರಿ ಇವತ್ತಿನ ಬಿಜೆಪಿಯಿಂದ ಮೊದಲನೇ ವಿಕೆಟ್ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿಯವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತದೆ. ಈ ನೀಟ್ ಕಾರ್ಯಕ್ರಮನ, ನೀಟ್ ಇದನ್ನ ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಜೈಲು ಕಟ್ಟಬೇಕು ಅಂತ ಈ ಮೂಲಕ ತಿಳಿಸಿದ್ದಾರೆ. 20 ಲಕ್ಷ ಕುಟುಂಬಗಳ ನೆಮ್ಮದಿ ಕೆಡಿಸಿ 20 ಮಕ್ಕಳ ಆತ್ಮಹತ್ಯೆಗೆ ಕಾರಣರಾದಂಥ ಕೇಂದ್ರ ಸರ್ಕಾರ ಕೇವಲ ದೇವೇಂದ್ರ ಪ್ರಧಾನ್ ಒಬ್ಬರು ರಾಜೀನಾಮೆ ಕೊಟ್ಟರೆ ಸಾಕಾಗಲ್ಲ. ಈ ದೇಶದಲ್ಲಿ ಡಿಕ್ಟೇಟರ್ ನೀತಿಯನ್ನು ಅಳವಡಿಸ್ಕೊಂಡು ಪ್ರಪಂಚದಲ್ಲಿ 10 ಜನ ಹಿಟ್ಲರ್ಗಳು ಸತ್ತರೆ ಒಬ್ಬ ಮೋದಿ ಬಿಡ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ. ಇಂಥ ಒಂದು ದರಿದ್ರ ಸರ್ಕಾರ ದೇಶದ ತೊಲಗಬೇಕು. ಈ ದೇಶದ ನಾಗರಿಕ ಸಮಾಜ ನೆಮ್ಮದಿಯಾಗಿ ಬದುಕಬೇಕು ಅಂತಂದ್ರೆ ಬಿಜೆಪಿನ ಕೊಲಾಪ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ಇಡೀ ನಾಗರಿಕ ಸಮಾಜದಲ್ಲಿ ದೇಶದಲ್ಲಿ ಎತ್ಕಾಣ್ತಾರೆ. ಏನು ಪೊಲೀಸ್ನವರೇ ಕಲ್ಲುಗಳನ್ನ ತುಂಬಿಕೊಂಡು ಹೋಗಿ ವಿದ್ಯಾರ್ಥಿಗಳ ಮೇಲೆ ಕಲಿಸುವ ಪ್ರಸಂಗಗಳ ಅವಲ, ಇದನ್ನ ನಿಜವಾಗ್ಲೂ ಈ ಡೆಮಾಕ್ರಸಿ ಸಿಸ್ಟಮ್ನ ಈ ಡಿಕ್ಟೇಟರ್ ನೀತಿಯಲ್ಲಿ ಮೋದಿ ಸರ್ಕಾರ ಬಳಸಿದ್ದಾರೆ. ದೇವೇಂದ್ರ ಪ್ರಧಾನ್ ಅವರು ಒಬ್ಬರಲ್ಲ, ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಟ್ಟಾದ್ಮೇಲೆ ಅದರಲ್ಲಿ ನಾವು ಸಮರ್ಪಕವಾಗಿ ನೀಟ್ನ ನಡೆಸಿಲ್ಲ ಅನ್ನುವಂಥ ರೀತಿಗೆ ಅನಾವರಣ. ದೇವೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇಡೀ ಕೇಂದ್ರ ಸರ್ಕಾರದಲ್ಲಿ ಎನ್ಡಿಎ ಸರ್ಕಾರ ತೊಲಗಬೇಕು. ಈ ದೇಶದ ಜನ ನೆಮ್ಮದಿಯಾಗಿರ್ಬೇಕಾದ್ರೆ ಸಂಪೂರ್ಣವಾಗಿ ನೀವೇ ಸರ್ಕಾರನ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಆಗ್ರಹ.